ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್. ನಾನು ವನಿತಾ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಎಂದಿನಂತೆ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆಯೇ ಇವತ್ತು ನಾನು ಹಲಸಿನಕಾಯಿ ಪಲ್ಯ ಹಾಗೆ ಅದರದ್ದು ಬಸ್ಸಾರು ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನೋಡ್ಕೊಳ್ಳಿ. ಈಗ ನೋಡಿ, ಬಸ್ಸಾರು ಮಾಡೋದಕ್ಕೆ ನಾನು ಫಸ್ಟ್ ಹಲಸಿನಕಾಯಿ ಕಟ್ ಮಾಡಿಕೊಂಡು ಅದನ್ನು ಬೇಯಿಸಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಬೇಯಿಸಿಟ್ಕೋಬೇಕು. ನೀವು ಕಡಲೆಕಾಳು ಹಾಕ್ಕೋಬೋದು, ಇಲ್ಲಾಂದರೆ ಬೇಳೆನಾರು ಹಾಕ್ಕೋಬೋದು. ನೋಡಿ, ಈ ಥರ ನಾನು ಅದರ ರಸನ ನಾನು ಬಸ್ತಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಸಾರು ಮಾಡ್ತಾಯಿದ್ದೀನಿ. ಇದಕ್ಕೆ ಬಸ್ಸಾರು ಮಾಡ್ಬೋದು, ಇಲ್ಲಾಂದರೆ ಇನ್ನೊಂದು ಸಾರು ನಾನು ನಿಮಗೆ ಏನು ಅಂತ ಹೇಳ್ತೀನಿ, ಅದು ಕೂಡ ಮಾಡ್ಬೋದು. ನೋಡಿ, ಇದು ಪಲ್ಯ. ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿ ನಾನು ಆಲ್ರೆಡಿ ಸ್ವಲ್ಪ ಖಾರ ಇರಲಿ ಅಂತ ಮೊದಲೇ ಬೇಯಿಸ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಹಿಂದಿನ ವೀಡಿಯೋಗಳಲ್ಲಿ ನೀವು ನೋಡ್ಕೊಳ್ಳಿ. ನಾನು ಹಲಸಿನಕಾಯಿ ಕಟ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಹಿಂದಿನ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ಸೊ ಹಾಗಾಗಿ ನಾನು ಡೈರೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಇದಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದಾಗಿದೆ. ಹಾಗೆಯೇ ಈಗ ನಾನು ಬಸ್ಸಾರಿಗೆ ಏನು ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಪಲ್ಯಕ್ಕೆ ಏನೇನು ಹಾಕ್ಕೋಬೇಕು ಅಂದರೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಸಾಸಿವೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಇದು ಒಗ್ಗರಣೆ ಆಲ್ರೆಡಿ ರೆಡಿಯಾಗಿದೆ. ಓಕೆ, ಈಗ ನಾನು ಸಾರಿಗೆ ಒಗ್ಗರಣೆಗೆ ಏನು ಅಂತ ಹೇಳ್ತಾ ಇದ್ದೀನಿ. ಒಂದು ಪಾನ್ ಇಟ್ಕೊಳ್ಳೋದಕ್ಕೆ ಜೀರಿಗೆ, ಮೆಣಸು, ಒಂದು ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಹಾಗೆಯೇ ಒಂಚೂರು ಮೆಂತ್ಯ ಹಾಕ್ಕೊಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಪೌಡ್ರು ಮಾಡ್ಕೋಬೇಕು. ನೋಡಿ, ಈ ಥರ ಡ್ರೈಯಾಗಿ ಪೌಡ್ರು ಮಾಡ್ಕೊಳ್ಳಿ. ಸೊ ಆಗಿದೆ ನೋಡಿ. ಇದಕ್ಕೆ ನಾವೀಗ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ಳೋಣ. ಹಾಗೆಯೇ ಖಾರ ಪುಡಿ ಮತ್ತು ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ, ಜಾಸ್ತಿ ಬೇಡ. ನೋಡಿ, ಇದು ಇವಾಗ ಇನ್ನೊಂದು ಪಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೊಳ್ಳಿ. ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ಳಿ. ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳಿ. ಇದಕ್ಕೆ ನಾವು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ನೋಡಿ, ಹಿಂಗೆ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗಾಗಿ ಹಿಂಗೆ ಹಾಕ್ಕೋಬೇಕು. ಸೊ ಇವಾಗ ನಾವೇನು ಬಸ್ತಿಟ್ಕೊಂಡಿದ್ವಲ್ಲ ಆ ರಸಕ್ಕೆ ಈ ಒಂದು ಒಗ್ಗರಣೆ ನಾವು ಹಾಕ್ಕೊಂಡ್ರೆ ಇದು ನಾವು ಉಪ್ಸಾರು ಅಂತ ಹೇಳ್ತೀವಿ. ಇದು ಕೆಲವರು ಸೊಪ್ಪಲ್ಲಿ ಮಾಡ್ತಾರೆ ಉಪ್ಸಾರು ಅಂತ. ಇದು ಹಲಸಿನಕಾಯಿಲಿ ಮಾಡೋವಂಥ ಉಪ್ಸಾರು. ಇದು ಇಷ್ಟೇ. ಇದಕ್ಕೆ ನೀವು ಇದು ಖಾರ ಬೇಕು ಅನ್ನೋರು ನಾನೇನು ಮೊದಲೇ ಮಸಾಲೆ ಹೇಳಿದ್ದೆ ಅದನ್ನು ಹಾಕ್ಕೊಂಡ್ರೆ ಖಾರ ಆಗಿರುತ್ತೆ, ಅಂದರೆ ಬಸ್ಸಾರಾಗುತ್ತೆ. ಇದು ಸ್ವಲ್ಪ ಕುದಿಸ್ಕೊಳ್ಳಿ. ಕುದ್ದಾದಮೇಲೆ ನೀವು ಬೌಲ್ಗೆ ಹಾಕ್ಕೊಳ್ಳಿ. ಘಮ ಘಮ ಅಂತಿರುತ್ತೆ. ಇದರಲ್ಲಿ 2 ಸಾರು ಆಯಿತು ನೋಡಿ, ಒಂದು ಬಸ್ಸಾರು, ಇನ್ನೊಂದು ಉಪ್ಸಾರು. ಇದು ಬಸ್ಸಾರು. ಓಕೆ, ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು. ಹಾಗೆಯೇ ಹಲಸಿನಕಾಯಿ ಪಲ್ಯ ಎಷ್ಟು ಚೆನ್ನಾಗಿದೆ, ಎಷ್ಟು ಸೂಪರಾಗಿದೆ ನೋಡಿ. ನೀವು ಕಡಲೆಕಾಳು ಹಾಕ್ಕೋಬೋದು, ಏನಾದ್ರು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಓಕೆ, ಈಗ ನಾನು ಅನ್ನ ಮಾಡ್ಕೊಂಡಿದ್ದೆ. ಅನ್ನದ ಜೊತೆ ನಾನು ಈ ತುಪ್ಪ ಹಾಕ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ. ಈ ಬಸ್ಸಾರು ನಾನು ಯೂಸ್ ಮಾಡ್ತಾಯಿದ್ದೀನಿ. ಉಪ್ಸಾರು ಬೇಕು ಅನ್ನೋರು ಆ ಥರ ಮಾಡ್ಕೊಳ್ಳಿ ಅಂತ ನಾನು ಹೇಳಿದೆ. ನಾನು ಬಸ್ಸಾರು ಮಾಡ್ಕೊಂಡಿದ್ದೀನಿ. ನೋಡಿ, ಪಲ್ಯ ಕೂಡ ತುಂಬ ಚೆನ್ನಾಗಿದೆ. ಹಲಸಿನಕಾಯಿ ಪಲ್ಯ ತುಂಬ ಚೆನ್ನಾಗಿ ರುಚಿಯಾಗಿ ಬಂದಿದೆ. ಇದು ನಿಮಗೆಲ್ಲರೂ ಹಲಸಿನಕಾಯಿ ಸಿಕ್ಕಿದರೆ ಈ ಥರ ಮಾಡ್ಕೊಳ್ಳಿ. ಹಾಗೆ ಇದು ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಹೇಳ್ತೀವಲ್ಲ ಅದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆಯೇ ಇದು ಹಾಗಲಕಾಯಿ ಕೂಡ ನಾನು ಹಾಕ್ಕೊಂಡಿದ್ದೆ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ಇದು, ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಲ್ವ ಹಾಗಲಕಾಯಿ. ಹಾಗಾಗಿ ಹಲಸಿನಕಾಯಿ ಬಸ್ಸಾರು ಮತ್ತು ಪಲ್ಯ ನಾನು ಮಾಡಿರೋದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು. ಓಕೆ, ಬಾಯ್.